ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ. ಎಲ್ಲರಿಗೂ ನಮ್ಮ ಜ್ಯೋತಿಷ್ಯ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡುತ್ತಿದ್ದೀರಾ, ಪ್ರತಿಯೊಬ್ಬರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ 2026ರ ಫಲಾಫಲಗಳನ್ನು ಅವಲೋಕನೆ ಮಾಡಕ್ಕೆ ಹೋದಾಗ ಕನ್ಯಾ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧ, ಇನ್ನು ಕನ್ಯಾ ರಾಶಿಯವರಿಗೆ ಉತ್ತರ ನಕ್ಷತ್ರ 2, 3, 4, ಹಸ್ತ ನಕ್ಷತ್ರ 4, ಹಾಗೆ ಚಿತ್ತಾ ನಕ್ಷತ್ರ 1, 2 ಪಾದಗಳು ಕೂಡ ಆಗಿರುತ್ತೆ. ಹಾಗೆ ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಗುರುಗ್ರಹನೇ ಮನೆಯಿಂದ 11ನೇ ಮನೆಗೆ ಅಂದರೆ ಲಾಭಸ್ಥಾನಕ್ಕೆ ಬರ್ತಾ ಇರತಕ್ಕಂಥ ಒಂದು ಸಂದರ್ಭ ಕೂಡ ಆಗಿರುತ್ತೆ. ಹಾಗೆ ಶನಿಗ್ರಹ ಸಪ್ತಮದಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥದ್ದು, ಹಾಗೆ ರಾಹುಗ್ರಹ ಷಷ್ಠದಿಂದ ಪಂಚಮ ಅಂದರೆ 6ರಿಂದ 5ಕ್ಕೆ ಬರ್ತಾ ಇರತಕ್ಕಂಥದ್ದು, ಕೇತುಗ್ರಹ 12ರಿಂದ ಜನ್ಮಕ್ಕೆ ಬರ್ತಾ ಇರತಕ್ಕಂಥ ವರ್ಷ ಕೂಡ 2026 ಆಗಿರುತ್ತೆ. ಇನ್ನು ಈ ವರ್ಷದಲ್ಲಿ ಕನ್ಯಾ ರಾಶಿಯವರಿಗೆ ಬಹುಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದೇ ಗುರುವಿನ ಅನುಗ್ರಹ. ಅಂದರೆ 10ರಿಂದ 11ಕ್ಕೆ ಬಂದಾಗ ಲಾಭಸ್ಥಾನದಲ್ಲಿ ಜೂನ್ 2ನೇ ತಾರೀಕು ಗುರುಗ್ರಹ ಸಂಚಾರ ಮಾಡೋಕ್ಕೆ ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನಾವು ವರಾಹ ಮಿಹಿರಾಚಾರ್ಯರು ಧರ್ಮಗ್ರಂಥದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಒಂದು ಶ್ಲೋಕದ ಮುಖೇನ ನೋಡಕ್ಕೆ ಹೋದಾಗ, ಯಶೋ ವೃದ್ಧಿಂ ಬಲಂ ತೇಜ ಸರ್ವತ್ರ ವಿಜಯಂ ಸುಖಂ ಶತ್ರುತ್ವ ಮಿತ್ರತಾಂ ಯಾತಿ ಗುರೋ ಏಕಾದಶಿ ಫಲಂ. ಎಲ್ಲ ವಿಚಾರಗಳಲ್ಲೂ ಜಯ ಇರ್ತಕ್ಕಂಥದ್ದು, ಶತ್ರುಗಳು ಮಿತ್ರರಾಗ್ತಕ್ಕಂಥದ್ದು, ಸರ್ವ ವಿಚಾರದಲ್ಲಿ ವಿಜಯ ಆಗ್ತಕ್ಕಂಥ ಯೋಗ, ಹಾಗೆಯೇ ನಿಮಗೆ ಅನುಕೂಲಗಳು ಕೂಡ ಬರ್ತಕ್ಕಂಥದ್ದು, ಎಲ್ಲವೂ ಕೂಡ ನಮಗೆ ಯಶೋ ವೃದ್ಧಿಂ, ಎಲ್ಲವೂ ವೃದ್ಧಿಯಾಗುತ್ತೆ, ಶಕ್ತಿ ಇರುತ್ತೆ, ಬಲ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಹಾಗೆ ನೀವು ಎಲ್ಲೋ ಒಂದು ಕಡೆ ತೇಜ ಅಂದಾಗ ನೀವು ರಾರಾಜಿಸ್ತೀರಾ. ಅದನ್ನೇ ನಾವು ಈ ವರ್ಷ ಕನ್ಯಾ ರಾಶಿಯವರಿಗೆ ಏನು ಹೇಳ್ಬೋದು, ಇದು ಸುವರ್ಣ ಅವಧಿಯ ವರ್ಷ ಅಂತ ಕೂಡ ನಾವು ಹೇಳ್ಬೋದು. ಇನ್ನು ಕನ್ಯಾ ರಾಶಿಯವರಿಗೆ ಆದಾಯ 8 ಇರ್ತಕ್ಕಂಥದ್ದು, ವ್ಯಯದ ವಿಚಾರದಲ್ಲಿ ನೋಡಕ್ಕೆ ಹೋದಾಗ 7 ಇರುತ್ತೆ. ಇನ್ನು ನಿಮಗೆ ರಾಜಪೂಜ್ಯ ಅಂತೀವಿ, ಗೌರವಗಳು 3 ಸಿಗ್ತಕ್ಕಂಥದ್ದು, ಅವಮಾನಗಳು 2. ಇದಕ್ಕೆ ಗಮನಿಸಕ್ಕೆ ಹೋದಾಗ ನಿಮಗೆ ಆದಾಯನೂ ಜಾಸ್ತಿ ಇರುತ್ತೆ, ಖರ್ಚು ಕಡಿಮೆ ಇರುತ್ತೆ. ಹಾಗೆ ರಾಜಪೂಜ್ಯ, ಗೌರವ, ಕೀರ್ತಿ, ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಅವಮಾನಗಳ ವಿಚಾರದಲ್ಲಿ ಒಂದು ಸ್ವಲ್ಪ ಕಡಿಮೆನೇ ಇದೆ. ಹಾಗಾಗಿ ಈ ವರ್ಷ ಬಹಳಷ್ಟು ಅದೃಷ್ಟ ಕೂಡಿ ಬಂದಿರತಕ್ಕಂಥ ವರ್ಷ ಸಹ ಕನ್ಯಾ ರಾಶಿಯವರಿಗೆ ಆಗಿರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ 10ರ ಗುರು, ಕರ್ಮಸ್ಥಾನದ ಗುರು ಅಂತ ಹೇಳಿದಾಗ ಈ ವರ್ಷ ಜೂನ್ ತನಕ ವೃತ್ತಿ ಜೀವನದ ವಿಚಾರದಲ್ಲಿ ನೀವು ಒಂದು ಹೋಗ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ನಿಮಗೆ ಭಗವಂತ ಈಗಾಗಲೇ ಕೊಟ್ಬಿಟ್ಟಿದ್ದಾನೆ. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿ ಕೂಡ ಬುಧನಾಗಿದ್ದಾನೆ, ಜ್ಞಾನದ ಪ್ರತೀಕ ಕೂಡ ಹೌದು, ತಾಳ್ಮೆಯ ಪ್ರತೀಕ ಕೂಡ ಹೌದು. ಇದನ್ನು ಗಮನಿಸಿ ನೋಡಕ್ಕೆ ಹೋದಾಗ ಸ್ವಲ್ಪ ವೃತ್ತಿಯಲ್ಲಿ ಬದಲಾವಣೆ, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಕೆಲಸ ಕಾರ್ಯಗಳ ವಿಚಾರದಲ್ಲಿ ಒಂದು ಪ್ರಾಮಾಣಿಕತೆ ಇರುತ್ತೆ, ನಿಷ್ಠೆ ಇರುತ್ತೆ, ಶ್ರದ್ಧೆ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಬಡತಿಯಾಗ್ಬೋದು. ಹಾಗೆ ಈ ವರ್ಷ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು, ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ತುಂಬ ಅಧಿಕಾರಿಗಳ ಜೊತೆ ಒಂದು ಒಳ್ಳೆಯ ಒಡನಾಟ ಬಾಂಧವ್ಯಗಳನ್ನು ಇಟ್ಕೊಳ್ತಕ್ಕಂಥ ಸಾಧ್ಯತೆ ಸಹ ಈ ಒಂದು 10ರ ಗುರುವಿನಿಂದ ಇರುತ್ತೆ. ನಿರ್ವಹಣೆಗಳು ಚೆನ್ನಾಗಿರುತ್ತೆ, ಹೊಸ ಆಲೋಚನೆಗಳನ್ನು ಕೊಡ್ತೀರಾ, ಹೊಸ ಪ್ಲ್ಯಾನ್ಗಳನ್ನ ಕೊಡ್ತಕ್ಕಂಥ ಸಾಧ್ಯತೆ ಸಹ ಈ ಒಂದು ರಾಶಿಯವರಿಗೆ ಇರುತ್ತೆ. ಹಾಗೆ ಈ ರಾಶಿಯವರಿಗೆ ಕೇವಲ ಸರ್ಕಾರಿ ನೌಕರರಿಗೆ ಅಲ್ಲ, ವೃತ್ತಿಯಲ್ಲಿ ಪ್ರತಿ ವೃತ್ತಿಯವರಿಗೂ ಸಹ ಈ ವರ್ಷ ಬಹಳಷ್ಟು ಶುಭ ಫಲಗಳು ಇರ್ತಕ್ಕಂಥ ಯೋಗ ಕೂಡ ಈ ಒಂದು ಕನ್ಯಾ ರಾಶಿಯವರಿಗೆ ಇರುತ್ತೆ. ಹಾಗೆ ಈ ರಾಶಿಯವರಿಗೆ ಆರ್ಥಿಕ ವಿಚಾರಗಳಲ್ಲಿ ಹೆಚ್ಚು ಆದಾಯ ಬರ್ತಕ್ಕಂಥ ಒಂದು ಸಾಧ್ಯತೆ, ಧರ್ಮ ಕಾರ್ಯಗಳಲ್ಲಿ ಅದನ್ನು ಉಪಯೋಗಿಸಿಕೊಳ್ಳುವ ಸಾಧ್ಯತೆ, ಮಕ್ಕಳ ವಿಚಾರವಾಗಿ ಹಣಕಾಸಿನ ಯೋಗಗಳು ತುಂಬ ಚೆನ್ನಾಗಿರುತ್ತೆ, ವಿವಾಹ ಯೋಗಗಳು ಕೂಡ ತುಂಬ ಚೆನ್ನಾಗಿರುತ್ತೆ, ಕೆಲಸ ಕಾರ್ಯಗಳು ಪೂರ್ತಿಯಾಗ್ತಕ್ಕಂಥದ್ದು, ಈಗಾಗಲೇ ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟ್ ತಗೊಳ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಇದೆ. ದೊಡ್ಡ ಪ್ರಾಜೆಕ್ಟ್ ಕೈ ಹಾಕ್ತೀರಾ, ಆ ಪ್ರಾಜೆಕ್ಟ್ನಲ್ಲಿ ಒಂದು 60% 2026ರಲ್ಲಿ ಅದನ್ನು ಪೂರ್ಣ ಕೂಡ ಮಾಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಗುರು ಉಚ್ಚ ಗುರು ಬಂದಾಗ ಅದು ಧನಲಾಭ, ಧನಯೋಗ ಕೂಡ ಇರ್ತಕ್ಕಂಥ ಸಾಧ್ಯತೆ. ಹಾಗೆ ಈ ರಾಶಿಯವರಿಗೆ ಆಸೆ ಆಕಾಂಕ್ಷೆಗಳಿರುತ್ತೆ. ಸ್ವಲ್ಪ ಮನೆಯಲ್ಲಿರ್ತಕ್ಕಂತಹ ಮಹಿಳೆಯರಿರ್ಬೋದು, ತಂದೆ ತಾಯಿಗಳಿರ್ಬೋದು, ಅವರ ಜೊತೆ ಕೂಲಂಕುಷವಾಗಿ ನೀವು ಚರ್ಚೆಗಳನ್ನು ಮಾಡಿಕೊಂಡಾಗ ಇನ್ನೂ ಅದೃಷ್ಟ ಕೂಡಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಡುತ್ತೆ, ವಾಹನ ಯೋಗ ತುಂಬ ಚೆನ್ನಾಗಿದೆ, ಕಟ್ಟಡ ನಿರ್ಮಾಣಗಳು ತುಂಬ ಚೆನ್ನಾಗಿದೆ, ರಿಯಲ್ ಎಸ್ಟೇಟ್ ಅವರಿಗೆ ತುಂಬ
ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗೆ ಔಷಧಾಲಯಗಳಿರ್ಬೋದು, ಹಾಗೆ ಎಲ್ಲೋ ಒಂದು ಕಡೆ ಹಾಸ್ಪಿಟಲ್ಗಳನ್ನೇ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಇರತಕ್ಕಂಥ ಸಾಧ್ಯತೆ ಈ ವರ್ಷದ ಕನ್ಯಾ ರಾಶಿಯವರಿಗೆ ಇರುತ್ತೆ. ಇನ್ನೊಂದು ಹೆಚ್ಚು ಬ್ಲಾಕ್ ಅನ್ನ ಮಾಡ್ತಕ್ಕಂಥದ್ದು, ವಿಸ್ತರಣೆ ಮಾಡ್ಕೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ವಿದೇಶ ಯೋಗ ಕೂಡ ಕೆಲವರಿಗೆ ನಾನು ಹೋಗೋದೇ ಇಲ್ಲ ಅಂತಕ್ಕಂಥವರು ಹೋಗಿ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಆದರೂ 6ರ ರಾಹುವನ್ನ ಈ ವರ್ಷದಲ್ಲಿ ನಾವು ಗಮನಿಸಿ ನೋಡಕ್ಕೆ ಹೋದಾಗ ಜೂನ್ ತನಕ ಅಂದರೆ ಡಿಸೆಂಬರ್ ತನಕ ರಾಹು ಅಲ್ಲೇ ಇರ್ತಾನೆ. ಇದನ್ನು ಗಮನಿಸಿ ನೋಡಕ್ಕೆ ಹೋದಾಗ ಆರೋಗ್ಯದಲ್ಲಿ ನಿರ್ಲಕ್ಷ್ಯತನ ಬೇಡ ಅಂತ ಹೇಳುತ್ತೆ. ಆಕಸ್ಮಿಕ ಘಟನೆಗಳು ಕೂಡ ಸಂಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಈ ರಾಶಿಯವರಿಗೆ ಆಸ್ತಿಯ ವಿಚಾರದಲ್ಲಿ, ಬೇರೆಯವರ ಭೂಮಿ ವಿಚಾರಗಳಲ್ಲಿ ಕಾನೂನು ಹೋರಾಟಗಳನ್ನು ಕೂಡ ಮಾಡಬೇಕಾಗಿರುತ್ತೆ. ಇನ್ನು 5ಕ್ಕೆ ಬಂದಾಗ ರಾಹು ಮಕ್ಕಳ ಜೊತೆ ಕಲಹಗಳಿರ್ಬೋದು, ಮಕ್ಕಳ ಜೊತೆ ಸಣ್ಣಪುಟ್ಟ ಕಂಟಕಗಳು ಕೂಡ ಎದುರಾಗ್ತಕ್ಕಂಥದ್ದು. ಅದು ಡಿಸೆಂಬರ್ ವರ್ಷದ ಕಡೆಯ ಭಾಗ ಇರೋದ್ರಿಂದ ಅದಕ್ಕೆ ಹೆಚ್ಚು ಗಮನವನ್ನು ಕೊಡೋದು ಆಮೇಲೆ ನೋಡೋಣ. ಆದರೂ ಕೂಡ 7ರ ಶನಿ ನಿಮಗೆ ಮೀನದಲ್ಲಿ 7ರ ಶನಿ, ಇದನ್ನು ನಾವು ಕಂಟಕ ಶನಿ ಅಂತ ಕರಿತೀವಿ. ಸಪ್ತಮ ಶನಿಯನ್ನು ನಾವು ಕಂಟಕ ಶನಿ ಅಂತ ಕೂಡ ಕರಿತೀವಿ. ಇದರಿಂದ ಏನಾಗುತ್ತೆ, ಸ್ವಲ್ಪ ಶಾಂತಿಯಿಂದ, ತಾಳ್ಮೆಯಿಂದ, ಸಹನೆಯಿಂದ ಈ ವರ್ಷದಲ್ಲಿ ತಾವು ಎಲ್ಲ ಕೆಲಸ ಕಾರ್ಯಗಳ ವಿಚಾರದಲ್ಲೂ ಕೂಡ ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ, ಅಂದರೆ ಒಳ್ಳೆಯ ಜನರ ಜೊತೆ ಸೇರಿಕೊಂಡು ಒಳ್ಳೆಯ ಆಚರಣೆಗಳು. ಆದರೆ ವ್ಯಾಪಾರ ಮಾಡುವಾಗ ಭಜನೆ ಮಾಡೋದು, ವ್ಯಾಪಾರ ಮಾಡುವಾಗ ಪೂಜೆ ಮಾಡೋದು ಅದು ಬೇಡ. ಕರ್ಮ ಮಾಡ್ತಕ್ಕಂಥ ಸಂದರ್ಭ ನಿಷ್ಠೆಯಿಂದ ಕರ್ಮ, ಬಿಡು ಸಿಕ್ಕಾಗ ದೇವತಾ ಪ್ರಾರ್ಥನೆ, ದೇವತಾ ಆರಾಧನೆಗಳನ್ನು ಮಾಡಿಕೊಂಡು ಹೋಗೋದ್ರಿಂದ ತುಂಬಾನೇ ಒಳ್ಳೆಯದಾಗುತ್ತೆ. ವಿವಾಹ ವಿಷಯಗಳಲ್ಲಿ ಒಂದಷ್ಟು ಶುಭನೂ ಇದೆ, ಅಶುಭನೂ ಇದೆ. ವಿವಾಹ ಆಡ್ತಕ್ಕಂಥದ್ದು ಶುಭ ಅಂತ ಹೇಳ್ತೀವಿ. ಕೆಲವರಿಗೆ ವಿವಾಹ ಆದಮೇಲೆ ಕೆಲವು ಸಂಕಟಗಳು ಕೂಡ ಈ ವರ್ಷದಲ್ಲಿ ಬಂದು ಹೋಗುತ್ತಾ ಇದೆ. ಅದೇನೂ ಪರ್ಮನೆಂಟ್ ಆಗಿ ಇರೋದಿಲ್ಲ. ಹಾಗೆ ಪಾಲುದಾರಿಕೆ ವಿಚಾರದಲ್ಲಿ ಸಣ್ಣಪುಟ್ಟ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಶತ್ರುಗಳು ಅಂದಾಗ ನೀವು ಅತಿಯಾಗಿ ಯಾರನ್ನ ನಂಬಿರ್ತೀರೋ ಅವರ ಮೋಸದ ಒಂದು ಬಯಲು ಕೂಡ ಈ ವರ್ಷದಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಕನ್ಯಾ ರಾಶಿಯವರಿಗೆ ವರ್ಷದ ಕಡೆಯ ಭಾಗದಲ್ಲಿ ಶುಭ ಫಲಗಳು ಸಿಗ್ತಕ್ಕಂಥದ್ದು, ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ತಕ್ಕಂಥದ್ದು, ವೃತ್ತಿ ಜೀವನದಲ್ಲಿ ತುಂಬಾನೇ ವರ್ಷದ ಕಡೆಯ ಭಾಗದಲ್ಲಿ ಶುಭ ಆಗ್ತಕ್ಕಂಥದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥದ್ದು, ರೈತಾಪಿ ವರ್ಗದವರಿಗೆ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಟೆಕ್ನಿಕಲ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆ, ತಾಂತ್ರಿಕ ಲೈನಲ್ಲಿ ಇರ್ತಕ್ಕಂಥವ್ರಿಗೆ ಈ ವರ್ಷ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ರಾಜಕೀಯ ವ್ಯಕ್ತಿಗಳಿಗೆ ಅರ್ಧಂಬರ್ಧ, ಅರ್ಧ ರಾಜಕೀಯ ಅರ್ಧ ಜೀವನ, ಅರ್ಧ ರಾಜಕೀಯ ಅರ್ಧ ಜೀವನ. ಅದರಲ್ಲೂ ಕೂಡ ಮಹಿಳಾ ರಾಜಕಾರಣಿಗಳಿಗೆ ಈ ವರ್ಷ ಕನ್ಯಾ ರಾಶಿಯವರಿಗೆ ಅಷ್ಟು ಶುಭ ಫಲ ಇಲ್ಲ. ಹಾಗಾಗಿ ಜಾಗೃತಿಯಾಗಿರಿ. ಯಾರನ್ನು ನಂಬಿ ಅಥವಾ ಯಾವುದೋ ಒಂದು ಮೊಂಡು ಧೈರ್ಯ ಮಾಡಿ ಹೊರಟಾಗ ಜೀವನಕ್ಕೆ ಒಂದಷ್ಟು ಸಂಕಟಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಕನ್ಯಾ ರಾಶಿಯವರಿಗೆ ತಂದೆ ಅಥವಾ ತಾಯಿಯ ಆ ಒಂದು ವಿಚಾರದಲ್ಲೂ ಕೂಡ ಒಂದಷ್ಟು ಸಂಕಟ ಎದುರಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಅಂದರೆ ಶನಿ 7ರ ಶನಿ, ಕಂಟಕ ಶನಿ ವಿಚಾರದಲ್ಲಿ ನೋಡಕ್ಕೆ ಹೋದಾಗ ನಾವು ಇಲ್ಲಿ 2ನೇ ವಿವಾಹದ ಪ್ರಯತ್ನಗಳನ್ನು ಯಾರಾದರೂ ಮಾಡಕ್ಕೆ ಹೋದಾಗ ಅದು ಕೂಡ ಒಂದಷ್ಟು ಸಂಕಟವನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಇರುತ್ತೆ. ಹಾಗೆ ಈ ವರ್ಷದಲ್ಲಿ ಹೊಸ ಉದ್ಯಮಿದಾರರಿಗೆ ಸರ್ಕಾರದಿಂದ ಬರ್ತಕ್ಕಂತಹ ಅಥವಾ ಉದ್ಯಮಿದಾರರಿಗೆ ಸರ್ಕಾರದ ಹಣ ಇರ್ಬೋದು ಅಥವಾ ಬಿಲ್ಲುಗಳು ಪಾಸ್ ಆಗ್ತಕ್ಕಂಥ ವಿಚಾರದಲ್ಲೂ ಕೂಡ ಶುಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೂ ಕೂಡ ಕುಟುಂಬ ವರ್ಗದಲ್ಲಿ ಯಾರಿಗೋ ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಗುತ್ತಿಗೆದಾರರಿಗೆ ಒಳ್ಳೆಯದಾಗುತ್ತೆ. ಇನ್ನು IAS, KAS, MBBS, MD ಇರ್ಬೋದು, ಚಾರ್ಟೆಡ್ ಅಕೌಂಟೆಂಟ್ಸ್ ಇರ್ಬೋದು, ಇಂಥವರಿಗೆಲ್ಲ ಈ ಒಂದು ಉನ್ನತ ಶಿಕ್ಷಣದ ವಿಚಾರದಲ್ಲಿ ಅವರಿಗೆ ಒಳ್ಳೆಯದಾಗುತ್ತೆ. ಹಾಗೆಯೇ ಉದ್ಯೋಗದಲ್ಲೂ ಕೂಡ ಶುಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ 6ರ ರಾಹುವಂಕ ಹೇಳಿ ನಾವು ನೋಡಿದಾಗ ನೀವು ವಾಹನ ಚಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹನುಮನ ಸ್ತೋತ್ರ ಹೇಳ್ಕೊಂಡು, ಅಥವಾ ನೀವು ಡ್ರೈವಿಂಗ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಫೋನ್ ಯೂಸ್ ಮಾಡಿಕೊಂಡು, ಅಥವಾ ಯಾವುದೋ ಜ್ಞಾನ ಇಟ್ಕೊಂಡು ಹೋದಾಗ ಸ್ವಲ್ಪ ವಾಹನ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ಒಂದು ಕನ್ಯಾ ರಾಶಿಯವರ ಮಾರ್ಕೆಟಿಂಗ್ ಇರ್ಬೋದು, ಆನ್ಲೈನ್ ಬಿಸ್ನೆಸ್ ಇರ್ಬೋದು, ಇನ್ಶೂರೆನ್ಸ್ ಇರೋರಿರ್ಬೋದು, ಇಂಥವರಿಗೆಲ್ಲ ಬಹಳಷ್ಟು ಶುಭದ ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಹುಮುಖ್ಯವಾಗಿ ಕಟ್ಟಡ ವ್ಯಾಪಾರಿಗಳಿಗೆ ತುಂಬಾನೇ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಸಾಲವನ್ನ ಕೂಡ ಈ ವರ್ಷದಲ್ಲಿ ತೀರಿಸಿಕೊಳ್ಳುವ ಯೋಗ ಕೂಡ ಕನ್ಯಾ ರಾಶಿಯವರಿಗೆ ಇರುತ್ತೆ. ಕೆಲವು ಆದಾಯದ ಮೂಲಗಳನ್ನು ಸಕ್ರಮವಾಗಿ ಉಪಯೋಗಿಸ್ಕೊಂಡ್ರೆ ತುಂಬಾನೇ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ. ಇನ್ನು ಈ ರಾಶಿಯವರಿಗೆ ಈ ವರ್ಷದಲ್ಲಿ ಮಂಗಳನ ಒಂದು ಸಂಚಾರದ ಫಲಾಫಲದಲ್ಲಿ ನಾವು ನೋಡಕ್ಕೆ ಹೋದಾಗ ಅತಿಯಾದ ಕೋಪದ ಜೊತೆಗೆ ಆವೇಶ ಜಾಸ್ತಿ ಇರತಕ್ಕಂಥ ಒಂದು ಸಾಧ್ಯತೆ ಇರೋದ್ರಿಂದ ಅದರ ವಿಚಾರವಾಗಿ ಒಂದಷ್ಟು ತಾವು ಗಮನವನ್ನು ಕೂಡ ಎಲ್ಲೋ ಒಂದು ಕಡೆ ಅದನ್ನು ಕಂಟ್ರೋಲ್ ಮಾಡಿಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಮಕ್ಕಳ ಒಂದು ವಿದ್ಯಾಭ್ಯಾಸದ ವಿಚಾರದಲ್ಲೂ ಒಂದು ಗಟ್ಟಿ ತೀರ್ಮಾನವನ್ನು ಕೂಡ ತಗೊಳ್ತೀರಾ. ಹಾಗೆ ಉದ್ಯೋಗದಲ್ಲಿ ನಿಮಗೆ ಸಾಕಷ್ಟು ಕಾಂಟ್ರಾಕ್ಟ್ಸ್ ಕೂಡ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಇರುತ್ತೆ. ಹಾಗೆ ಕನ್ಯಾ ರಾಶಿಯವರಿಗೆ ಕಾನೂನು ವಿಚಾರಗಳಲ್ಲಿ ಹಣಕಾಸು ಅಂದರೆ ಫಿನಾನ್ಸ್ ಸೆಕ್ಟರ್ ಇರ್ಬೋದು, ಇಂಥವರಿಗೆಲ್ಲ ಈ ಒಂದು ಕಾನೂನು ಕೆಲಸಗಳು ಮಾಡ್ತಾ ಇರ್ತಕ್ಕಂಥವ್ರಿಗೆ
ಹಣಕಾಸಿನ ಲೈನಲ್ಲಿರ್ತಕ್ಕಂಥವ್ರಿಗೆ ಇಂಥವರಿಗೆಲ್ಲ ಬಹಳಷ್ಟು ಶುಭ ಆಗುತ್ತೆ. ಹಾಗೆಯೇ ಕನ್ಯಾ ರಾಶಿಯವರಿಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಬಡತಿಯ ಜೊತೆಗೆ ಜವಾಬ್ದಾರಿಗಳು ಕೂಡ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗೆ ಇರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಉತ್ತಮ ಕುಟುಂಬದ ನಿರ್ವಹಣೆ ಕೂಡ ಈ ವರ್ಷದಲ್ಲಿದೆ. ಅದನ್ನ ನೀವಾಗಿ ರೂಪಿಸ್ಕೊಳ್ಬೇಕಾಗಿರೋದು ನೀವಾಗಿರ್ತೀರಾ. ಹಾಗೆ ಮಕ್ಕಳ ಪರ್ಸನಲ್ ಲೈಫ್ ಬಗ್ಗೆ, ಮಕ್ಕಳ ಒಂದು ಜೀವನದ ವಿಧಿವಿಧಾನಗಳ ಬಗ್ಗೆ ಒಂದು ತಾಳ್ಮೆಯಿಂದ ನೀವು ಹೇಳ್ಕೋಬೇಕು. ಕೋಪತಾಪಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನ ಕೊಡಬಾರದು. ಹಾಗೆಯೇ ಈ ವರ್ಷದಲ್ಲಿ ಕನ್ಯಾ ರಾಶಿಯವರು ಏನ್ ಮಾಡಬಾರ್ದು, ಬಡ್ಡಿ ವ್ಯಾಪಾರ ಮಾಡಬಾರ್ದು. ಯಾವುದು ಇಂಟ್ರೆಸ್ಟ್ಗೆ ಹಣ ಕೊಡ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಅಷ್ಟು ಶುಭ ಅಲ್ಲ. ವಾಗ್ದಾನಗಳು ಮಾಡಕ್ಕೆ ಹೋಗಬೇಡಿ. ನಾನಿದ್ದೀನಿ, ನಾನು ಮಾಡ್ತೀನಿ, ನಾನು ಕೊಡ್ತೀನಿ ಅಂತಕ್ಕಂಥ ವಾಗ್ದಾನಗಳು ಯಾರಿಗೂ ಕೊಡಬಾರ್ದು. ಅದರ ಜೊತೆಗೆ ಮಹಿಳೆಯರಿಗೆ ಮನೆಯಲ್ಲಿ ಅಥವಾ ಹೊರಗಡೆ ಎಲ್ಲೇ ಇರಲಿ ಮಹಿಳೆಯರ ವಿಚಾರವಾಗಿ ಬೈತಕ್ಕಂಥದ್ದು, ಕೋಪ ಮಾಡಿಕೊಳ್ಳೋದು ಈ ಕನ್ಯಾ ರಾಶಿಯವರಿಗೆ ಅಷ್ಟು ಶುಭ ಅಲ್ಲ. ಹಾಗೆ ಈ ರಾಶಿಯವರು ಏನು ಮಾಡ್ಬೋದು, ಮದುವೆಗಳಲ್ಲಿ ಸಹಾಯ ಮಾಡ್ತಕ್ಕಂಥದ್ದು, ಮದುವೆಗೆ ಏನೋ ಒಂದು ಸಹಾಯ ಮಾಡಿದರೆ ಈ ವರ್ಷದಲ್ಲಿ ಸಾಕಷ್ಟು ಶುಭ ಆಗುತ್ತೆ. ಹಾಗೆ ದತ್ತಾತ್ರೇಯನ ಸ್ತೋತ್ರ ಮಾಡ್ಕೊಳ್ಳೋದ್ರಿಂದ, ಔದುಂಬರ ವೃಕ್ಷವನ್ನ ದಾನ ಮಾಡ್ತಕ್ಕಂಥದ್ದು, ಅತ್ತಿ ಹಣ್ಣ ಅಂತೀವಿ, ಔದುಂಬರ ವೃಕ್ಷವನ್ನ ಈ ವರ್ಷದಲ್ಲಿ ಯಾವುದೇ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕಾಲಕಾಲಕ್ಕೆ ಈ ವರ್ಷದಲ್ಲಿ ಔಷಧಿಗಳನ್ನ ದಾನ ಕೂಡ ಮಾಡಬಹುದಾಗಿದೆ. ಹಾಗೆ ವೃದ್ಧರಿರ್ತಾರಲ್ವಾ, ಅಂಥವರಿಗೆ ಏನಾದರೂ ಅವರಿಗೆ ಜೀವನೋಪಾಯಕ್ಕಾಗಿ ಏನೋ ಒಂದು ಹಣವನ್ನ ಕೊಡೋದು ಕೂಡ ಶುಭ ಆಗುತ್ತೆ. ಈ ವರ್ಷ ಪೂರ್ತಿ ತಿಳಿ ನೀಲಿ ಮತ್ತೆ ಹಸಿರು ಬಣ್ಣವನ್ನ ಉಪಯೋಗಿಸಿಕೊಳ್ಳಿ. 4 ಮತ್ತು 2 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥ ಒಂದು ವರ್ಷ ಕೂಡ ಇದಾಗಿರುತ್ತೆ. ಓಂ ದತ್ತಾತ್ರೇಯಾಯ ನಮಃ ಅಥವಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಶ್ಲೋಕವನ್ನು ಪ್ರತಿನಿತ್ಯ ಹೇಳ್ಕೊಳ್ಳಿ. ತುಂಬಾನೇ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವರ್ಷ 2026 ಕನ್ಯಾ ರಾಶಿಯವರಿಗೆ ಬಹಳ ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಸಹ ಇದೆ. ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರೂಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ. ಗುರೂಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ 7090402666.